ನೀಟ್ ಪರೀಕ್ಷೆಯಲ್ಲಿ ಮೊದಲು ನಡೆದ ಅಕ್ರಮದಿಂದ ಈಗ ಮರು ಪರೀಕ್ಷೆಗೆ ದೇಶದಾದ್ಯಂತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕೇವಲ ಭದ್ರತೆ ಮಾತ್ರವಲ್ಲ, ಕೆಲವು ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಅನ್ನು ಹೊರಡಿಸಲಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋ ಕಠಿಣ ಕ್ರಮಗಳು ಏನೇನು ಬನ್ನಿ ನೋಡೋಣ. ದೇಶಾದ್ಯಂತ ನೀಟ್ ಪರೀಕ್ಷೆಗೆ ಹೈ ಸೆಕ್ಯೂರಿಟಿ, ಅತ್ಯಂತ ಪಾರದರ್ಶಕ ಎಕ್ಸಾಮ್ಗಾಗಿ ಮೆಗಾ ಪ್ಲಾನ್. ಮೊದಲ ಬಾರಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಆದ ಎಡವಟ್ಟು ಹಗರಣಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗಾಗಿ ಈ ಬಾರಿ ಇಂಚಿಂಚು ತಪ್ಪು ನಡೆಯಬಾರದು ಅಂತ ಇಡೀ ಸಿಸ್ಟಮ್ ಅಲರ್ಟ್ ಆಗಿದೆ. ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಿರುವ ಕೇಂದ್ರ ಸರ್ಕಾರ ಈ ಬಾರಿಯ ಮರುಪರೀಕ್ಷೆಯನ್ನ ಅತ್ಯಂತ ಪಾರದರ್ಶಕವಾಗಿ ನಡೆಸಲು ಮೆಗಾ ಪ್ಲಾನ್ ಮಾಡಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 144 ರಸ್ತೆ ನಿಷೇಧಾಜ್ಞೆ ಜಾರಿಯಾಗಿದ್ರೆ ಒಳಗಡೆ ಹೈಟೆಕ್ ಜಾಮರ್ಗಳು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಕಣ್ಗಾವಲು ಇಡಲಾಗಿದೆ. ಇಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಬಯೋಮೆಟ್ರಿಕ್ ತಪಾಸಣೆಯಿಂದ ಹಿಡಿದು ಶೂ ಬೆಲ್ಟ್ಗಳ ತಪಾಸಣೆವರೆಗೂ ಇನ್ವಿಜಿಲೇಟರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಂದು ಸಣ್ಣ ಮಿಸ್ಟೇಕ್ಗೂ ಜಾಗವಿಲ್ಲದಂತೆ ಕೋರ್ಟ್ ಆದೇಶದ ಬೆನ್ನಲ್ಲೇ ನಡೀತಾ ಇರುವ ಈ ಮರು ಪರೀಕ್ಷೆಗೆ ಹೇಗೆಲ್ಲ ಹೈಟೆಕ್ ಸೆಕ್ಯೂರಿಟಿ ಇರಲಿದೆ ಅನ್ನೋದನ್ನ ನೋಡೋದಾದ್ರೆ, ಮಿಲಿಟರಿ ದರ್ಜೆಯ ಭದ್ರತೆ ಮತ್ತು ಎಐ ಮುಖ ಗುರುತಿಸುವಿಕೆ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಏರ್ಲಿಫ್ಟ್ನೊಂದಿಗೆ 2 ಹಂತದ ಸಿಆರ್ಪಿಎಫ್ ಪ್ಲಸ್ ಸಿಐಎಸ್ಎಫ್ ಬೆಂಗಾವಲು, ಎಐ ಕಣ್ಗಾವಲು ಹೊಂದಿರುವ 4 ಲೇಯರ್ ಸಿಸಿಟಿವಿ ಅಳವಡಿಕೆ, ಪ್ರವೇಶಕ್ಕೂ ಮೊದಲು ಬಯೋಮೆಟ್ರಿಕ್ ಮತ್ತು ಮುಖ ಗುರುತಿಸುವಿಕೆ, ಪ್ರಧಾನಮಂತ್ರಿ ಕಚೇರಿಯಿಂದ ನೇರ ಮೇಲ್ವಿಚಾರಣೆಯೊಂದಿಗೆ ಭದ್ರತಾ ವ್ಯವಸ್ಥೆ. ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಬ್ಯಾನ್ ಮಾಡಿದ ಸರ್ಕಾರ. ಜೂನ್ 22ರವರೆಗೂ ವದಂತಿಗಳು ಹರಡದಂತೆ ಕಟ್ಟೆಚ್ಚರ. ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಜೂನ್ 21ರಂದು ನಡೆಯಲಿದ್ದು, ಅಕ್ರಮ ತಡೆಗಾಗಿ ಮುಂಜಾಗ್ರತೆ ಕ್ರಮವಾಗಿ ಜನಪ್ರಿಯ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಮರುಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವದಂತಿಗಳು ಹರಡದಂತೆ ಅತ್ಯಂತ ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಮುಂಜಾಗ್ರತಾ ಕ್ರಮವಾಗಿ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿದೆ. ಒಟ್ಟಾರೆ ಈ ಹಿಂದೆ ಆದ ಎಡವಟ್ಟುಗಳು ಮತ್ತೆ ಮರುಕಳಿಸಬಾರದೆಂದು ಕೇಂದ್ರ ಸರ್ಕಾರ ಅಲರ್ಟ್ ಆಗಿದ್ದು, ಕಟ್ಟುನಿಟ್ಟಿನ ಪರೀಕ್ಷೆ ನಡೆಸಲು ಮುಂದಾಗಿದೆ. ಈ ಬಾರಿ ಎಕ್ಸಾಮ್ ನಡೆಸುವಲ್ಲಿ ಎನ್ಟಿಎ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.